ಪ್ರೀತಿಯ ವೀಕ್ಷಕರೇ, ಆದಿಪುರುಷ ಸ್ಟುಡಿಯೋಗೆ ಸ್ವಾಗತ. ನಾನಿವತ್ತು ಚಾಲೆಂಜ್ ಲೀಡರ್ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಪ್ಪ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕೊಲೆ ಕೇಸಿನಲ್ಲಿ ಜೈಲ್ ಸೇರಿದ ಮೇಲೆ ನೂರಾರು ಕುಟುಂಬಗಳು ಬೀದಿ ಪಾಲಾಗಿದೆ. ಅದಕ್ಕೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನದ ನಂತರ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಕಳ್ಕೊಂಡಿದ್ದೀವಿ. ಅದರ ಮಧ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮ್ಮ ಕಳನಟ ತೂಗುದೀಪ ಶ್ರೀನಿವಾಸ್ ಅವರ ಮಗ. ಮೆಜೆಸ್ಟಿಕ್ ಅನ್ನುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. ಮೆಜೆಸ್ಟಿಕ್ ಚಿತ್ರದಲ್ಲಿ ನಾಯಕ ನಟರು ಸಹ ಆಗ್ತಾರೆ. ಅದಾದ್ಮೇಲೆ ಗೊತ್ತಲ್ಲ, ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತಾರೆ, ಬಾಕ್ಸ್ ಆಫೀಸ್ ಸುಲ್ತಾನ. ಎಸ್, ನಿಜ ರೀ, ಅವ್ರಿಗೆ ಯಾರು ಕೊಟ್ಟರೋ ಬಿರುದು ಗೊತ್ತಿಲ್ಲ, ಬಾಕ್ಸ್ ಆಫೀಸ್ ಸುಲ್ತಾನನೇ ಅವರು. ಪ್ರತಿಯೊಂದು ಸಿನಿಮಾದಲ್ಲಿ ನಿರ್ಮಾಪಕರಿಗೆ ಯಾವುದೇ ಲಾಸ್ ಆಗದೆ ಅವರ ಜೀವನನ ಕಟ್ಕೊಳ್ಳೋ ತರ ಮಾಡಿಕೊಟ್ಟಂತ ನಾಯಕ ನಟ. ಎಸ್, ಅವ್ರಿಗೆ ಯಾರು ಕಣ್ಣು ಬೀಳ್ತೋ ಏನೋ ಗೊತ್ತಿಲ್ಲ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎನ್ನುವ ವ್ಯಕ್ತಿಯ ಕೊಲೆ ಹಿಂದೆ ಅವರು ಜೈಲ್ ಸೇರ್ತಾರೆ. ಅವರು ಜೈಲ್ ಸೇರಿದ ಮೇಲೆ ಕನ್ನಡದ ಚಿತ್ರರಂಗದ ದಿಕ್ಕೇ ಬದಲಾಗೋಗುತ್ತೆ. ಯಾಕಪ್ಪ ಈ ತರ ಹೇಳಿದೆ ಅಂದ್ರೆ, ನಮ್ಮ ಈಗಿನ ಸ್ಟಾರ್ಗಳು, ಪ್ಯಾನ್ ಇಂಡಿಯಾ ಸ್ಟಾರ್ಸ್. ಎಸ್, ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂತೇಳಿ ವರ್ಷಕ್ಕೆ ಸಿನಿಮಾ ಮಾಡದೆ 3 ವರ್ಷಕ್ಕೊಂದು ಸಿನಿಮಾ, 4 ವರ್ಷಕ್ಕೊಂದು ಸಿನಿಮಾ, ಅಂದ್ರೆ ವರ್ಷಕ್ಕೆ ಸಿನಿಮಾನೇ ಬರ್ತಾ ಇಲ್ಲ. ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ದೊಡ್ಡ ಸ್ಟಾರ್ ಸಿನಿಮಾನೂ ಸಹ ರಿಲೀಸ್ ಆಗದೆ ಎಷ್ಟೋ ಚಿತ್ರಮಂದಿರಗಳು ಬಾಕ್ಲಾಗ್ತಾ ಇದೆ, ಅಂದ್ರೆ ಕ್ಲೋಸ್ ಆಗ್ತಾ ಇದೆ. ಎಷ್ಟೋ ಅಲ್ಲಿ ಕೆಲಸ ಮಾಡುವ ಜನರು ಕೆಲಸ ಇಲ್ಲದ್ರೆ ಕೂತಿದ್ದಾರೆ. ಡಿಸ್ಟ್ರಿಬ್ಯೂಟರ್ ಕೆಲಸ ಇಲ್ಲ, ಕಲಾವಿದರು ಕೆಲಸ ಇಲ್ಲ. ಆಲ್ರೆಡಿ ಚಿತ್ರರಂಗ ಮುಳುಗುವ ಹಂತಕ್ಕೆ ಬಂದು ನಿಂತಿದೆ. ಎಸ್ ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ನಾನು ಯಾವ ಭಾಷೆಗೂ ಸಿನಿಮಾ ಮಾಡಲ್ಲ, ಯಾವ ಪ್ಯಾನ್ ಇಂಡಿಯಾ ಸಿನಿಮಾನೂ ನಾನು ಮಾಡಲ್ಲ, ನಾನು ಸಿನಿಮಾ ಅಂತ ಮಾಡಿದ್ರೆ ನನ್ನ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸಿನಿಮಾ ಮಾಡ್ತೀನಿ, ಇಲ್ಲಿಯವ್ರಿಗೆ ಕೆಲಸ ಕೊಡ್ತೀನಿ, ಇಲ್ಲಿಯವ್ರ ಜೊತೆ ನಾನು ಇರ್ತೀನಿ ಅಂತ ದೃಢ ನಿರ್ಧಾರ ಮಾಡಿ ನಿಂತಂತ ವ್ಯಕ್ತಿ. ಹಾಗೆ ಹೇಳ್ತಾರಲ್ಲ, ಯಾರದೋ ಕಣ್ಣೋ ದೃಷ್ಟಿ. ಎಸ್, ಯಾರ ದೃಷ್ಟಿನೋ ಏನೋ ಗೊತ್ತಿಲ್ಲ, ಬಟ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲ್ ಸೇರ್ತಾರೆ. ಅದಕ್ಕೆ ತುಂಬಾ ಜನ ಖುಷಿನೂ ಪಟ್ಟವ್ರು ಇದ್ದಾರೆ, ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ. ಬಟ್ ಅದರಿಂದ ತುಂಬಾ ಜನ ನೋವು ಅನುಭವಿಸ್ತಾ ಇದ್ದಾರೆ. ಕಲಾವಿದರು, ಟೆಕ್ನಿಷಿಯನ್, ಡಿಸ್ಟ್ರಿಬ್ಯೂಟರ್, ಚಿತ್ರಮಂದಿರದ ಮಾಲೀಕರು, ಚಿತ್ರಮಂದಿರದಲ್ಲಿ ಮಾಡೋ ಕೆಲಸ ಮಾಡುವ ವ್ಯಕ್ತಿಗಳು, ಪ್ರತಿಯೊಬ್ರು. ಯಾಕಪ್ಪ ಅಂದ್ರೆ, ದರ್ಶನ್ ಅವರು ಪ್ರತಿ ವರ್ಷಕ್ಕೆ ಒಂದು ಸಿನಿಮಾ ಅಂತ ಮಾಡ್ತಾ ಇದ್ರು. ಅದರಿಂದ ಒಂದು 300-400 ಜನ ಕೆಲಸ ಮಾಡ್ತಾ ಇದ್ರು. ಹೇಗೋ ಚಿತ್ರರಂಗ ನಡ್ಕೊಂಡು ಹೋಗ್ತಾ ಇತ್ತು. ಅದ್ರ ಜೊತೆಗೆ ಸಿನಿಮಾ ರಿಲೀಸ್ ಆಗ್ತಾ ಇತ್ತು, ವರ್ಷಕ್ಕೊಂದು ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇತ್ತು, ಥಿಯೇಟರ್ಗೆ ಜನ ಬರ್ತಾ ಇದ್ರು, ಹೇಗೋ ಇತ್ತು. ಆದ್ರೆ ಈಗ ದರ್ಶನ್ ಅವರು ಇಲ್ಲ, ಜೈಲಲ್ಲಿದ್ದಾರೆ, ಅವ್ರಿಗೆ ಬೇಲ್ ಸಿಗ್ತಾ ಇಲ್ಲ. ಕನ್ನಡ ಚಿತ್ರರಂಗ ಮುಳುಗುವ ಹಂತಕ್ಕೆ ಬಂದು ನಿಂತಿದೆ. ಅಂದ್ರೆ ಸ್ಟಾರ್ ಸಿನಿಮಾಸ್ ಇಲ್ಲ, ಸಿನಿಮಾ ರಿಲೀಸ್ ಆಗ್ತಾ ಇದ್ರು, ಜನಗಳು ಬಂದು ಥಿಯೇಟರ್ ನೋಡ್ತಾ ಇಲ್ಲ. ಕಾರಣ ಬೇರೆ ಬೇರೆ ಇರಬಹುದು, ಬಟ್ ಇಲ್ಲ. ಯಾಕೆಂದ್ರೆ ಈಗಿನ ನಟರಲ್ಲಿ ಸಿನಿಮಾ ಮಾಡಿದ್ರೆ ಹಾಕಿ ದುಡ್ಡು ಯಾರಿಗಪ್ಪ ಬರುತ್ತೆ ಅನ್ನೋ ಹುಡುಕಾಟದಲ್ಲಿ ಇರುವ ನಿರ್ಮಾಪಕರು ಹೆಚ್ಚಾಗಿದ್ದಾರೆ. ಆದ್ರೆ ದರ್ಶನ್ ವಿಷಯದಲ್ಲಿ ಆ ಥರ ಇರಲಿಲ್ಲ. ಒಂದು ಸಿನಿಮಾ ಮಾಡಿದ್ರೆ ಮಿನಿಮಮ್ ಗ್ಯಾರಂಟಿ, ನನ್ನ ಸಿನಿಮಾಗೆ ಹಾಕಿದ ದುಡ್ಡು ಪಕ್ಕ ಬರುತ್ತೆ ಅಂತ ನಿರ್ಮಾಪಕರು ಅಂದುಕೊಂಡಂತ ಕಾಲ. ಎನಿವೆ, ನಮ್ಗೆ ಗೊತ್ತಿಲ್ಲ ಯಾವಾಗ ದರ್ಶನ್ ಸಾರಿಗೆ ಬೇಲ್ ಸಿಗುತ್ತೆ ಅನ್ನೋದು. ಆದ್ರೆ ನಾನಂತೂ ಕೇಳ್ಕೊತೀನಿ, ಆದಷ್ಟು ಬೇಗ ದರ್ಶನ್ ಸಾರಿಗೆ ಬೇಲ್ ಸಿಗ್ಲಿ, ಆದಷ್ಟು ಬೇಗ ಕನ್ನಡ ಚಿತ್ರರಂಗಕ್ಕೆ ಬಂದು ಸಿನಿಮಾ ಮಾಡಲಿ, ಆದಷ್ಟು ಬೇಗ ಎಲ್ಲರ ಮುಖದಲ್ಲೂ ನಗು ತರಲಿ ಅಂತ. ಎನಿವೆ, ಡಿ ಬಾಸ್ ಅಭಿಮಾನಿಗಳಂತೂ ತುಂಬಾ ಕಾಯ್ತಾ ಇದ್ದಾರೆ, ನಮ್ಮ ಬಾಸ್ ಯಾವಾಗ ಬರ್ತಾರೆ, ಯಾವಾಗ ಸಿನಿಮಾ ಮಾಡ್ತಾರೆ, ನಾವು ಯಾವಾಗ ಸಿನಿಮಾ ನೋಡ್ತೀವಿ ಅಂತ. ಯಾಕೋ ಅದು ಆದಷ್ಟು ಬೇಗ ಆಗುತ್ತೆ ಎನ್ನುವ ನನ್ನ ಒಂದು ನಿರ್ಧಾರ, ದೃಢ ನಿರ್ಧಾರ. ಆ ದೇವ್ರ ಹತ್ರ ನಾನು ಸಹ ಕೇಳ್ಕೊತೀನಿ,
ಆದಷ್ಟು ಬೇಗ ಡಿ ಬಾಸ್ ಅವರು ಬಂದು ಸಿನಿಮಾ ಮಾಡಲಿ, ನೂರಾರು ಕುಟುಂಬಕ್ಕೆ ಆಶ್ರಯ ಆಗಲಿ ಅಂತ